ನಮ್ದು ಬೌಲಿಂಗು ಕೂಡ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಇಲ್ಲ ಅಂತಾನ ಅಥವಾ ಬೌಲಿಂಗ್ ಪ್ಲೇಯರ್ಸ್ನೇ ಚೇಂಜ್ ಮಾಡ್ಬೇಕಂತಾನ? ಈಗ ನೋಡಿ ಅಂದ್ರೆ ಭುವನೇಶ್ವರ್ ಕುಮಾರ್ ಗೊತ್ತಿದೆ ಅವರು ಎವರ್ ಗ್ರೀನ್ ಬೌಲರ್. ಹೌದು ಸೊ ಪವರ್ ಪ್ಲೇ ಅಲ್ಲಿ ಹಿಂಗೆ ಸ್ವಿಂಗ್ ಇರುತ್ತೆ ಅಂತ ಹೌದು. ಅವ್ರ ಲಯ ಕಂಡ್ಕೊಳಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೋತಿದ್ದಾರೆ ಈಗ. ಅಂದ್ರೆ ಅಂಡ್ ನಾವ್ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕು, ಈ ವೈಭವ್ ಸೂರ್ಯವಂಶಿ ಅಂತಹ ಪ್ಲೇಯರ್ ಎಂತ ಬೌಲರಿಗೂ ಹೊಡಿತಾರೆ. ಹೌದು ನಾವು ಅವನ್ ಮ್ಯಾಚ್ ನೋಡಿ ಹೇಳ್ತಿಲ್ಲಲ್ಲ, 3 ಮ್ಯಾಚ್ ಗಳಿಂದಲೂ ನೋಡಿದ್ರೆ ಹೊಡಿತಾರೆ. ಈಗ SRH ಮೇಲೆ ತೆಗಿತಾರೆ ವಿಕೆಟ್ ಗಳು. ಸ್ಟಿಲ್ ಅಲ್ಲಿ ಏನು ಇಶಾನ್ ಕಿಶನ್ ಮೋಸ್ಟ್ಲಿ ಹ್ಮ್. ಅವ್ರು ಬಂದು ಹೊಡಿತಾರೆ ಚೆನ್ನಾಗಿ Okay. RCB ಬೌಲರ್ಸ್ ಗೆ. ನೆಕ್ಸ್ಟ್ ಇನ್ನೊಂದು ಮ್ಯಾಚ್ ಅಲ್ಲಿ ಕೂಡ ಹಾಗಾಗಿ ಇಂಡಿಯನ್ ಬೌಲರ್ ಮೇನ್ ಈಗ ಭುವನೇಶ್ವರ್ ಕುಮಾರ್ ಇದಾರೆ, ಓಕೆ ಬಟ್ ಅಭಿನಂದನ್ ಸಿಂಗ್ ಅವರು ವರ್ಕ್ ಆಗ್ತಿಲ್ಲ ಬೌಲಿಂಗ್. ರನ್ ಹೊಡೆಸ್ಕೊಳ್ತಾರೆ 3 ಸ್ವಲ್ಪ ಮ್ಯಾಚ್ ಗಳಲ್ಲೂ ರನ್ ಹ್ಮ್. ಕೊಡ್ತಿದ್ದಾರೆ. ಹ್ಮ್. ಇವರಿಗೆ ಹೊಡಿಯಕ್ ಆಗದಿರೋದನ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಜಾಸ್ತಿ ಹೊಡಿತಿದ್ದಾರೆ ಅಭಿನಂದನ್ ಸಿಂಗ್ ಗೆ. ಹ್ಮ್. ಸೊ ಅಲ್ಲಿ ಅವ್ರು ಏನೋ ಚೇಂಜಸ್ ಮಾಡಿದ್ರೆ ಒಂದ್ ಸ್ವಲ್ಪ ಇಂಪ್ರೂವ್ ಆಗ್ಬೋದು ಬೌಲಿಂಗ್ ಲೈನ್ ಅಪ್. ಓಕೆ. ಅಕಸ್ಮಾತ್ ಈಗ ನೋಡಿ ಅಲ್ಲಿ ಮಂಗೇಶ್ ಯಾದವ್ ಅವ್ರ ಬದಲು ಅಭಿನಂದನ್ ಸಿಂಗ್ ಬದಲು ಹ್ಮ್. ಅವರು ಆಲ್ರೌಂಡರ್ ಮಂಗೇಶ್ ಯಾದವ್, ಹ್ಮ್. ಒಳ್ಳೆ ಬೌಲಿಂಗ್ ಲೆಫ್ಟ್ ಆರ್ಮ್. ಹ್ಮ್. ಅಂಡ್ ಸ್ವಪ್ನಿಲ್ ಸಿಂಗ್ ಕೂಡ ಚಾನ್ಸ್ ಇದೆ ಅವರಿಗೆ ಆಲ್ರೌಂಡರ್ ಆಗಿ. ಹ್ಮ್. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಏನಾದ್ರು ಚೇಂಜಸ್ ಮಾಡ್ಕೋಬಹುದು, ಆಮೇಲೆ ಮಿಡಲ್ ಅಲ್ಲಿ ಹೋಗಿ ಅವ್ರು ಚೇಂಜಸ್ ಮಾಡಿದ್ರೆ ಹೌದು. ಎಫೆಕ್ಟ್ ಆಗುತ್ತೆ. ಹ್ಮ್. ಸೊ ಅದನ್ನ ಈಗ ಅವರು ಇನಿಷಿಯಲ್ ಸ್ಟೇಜ್ ಅಲ್ಲಿ ಅವ್ರು ಮಾಡ್ಕೊಂಡು ನೋಡ್ಬೋದು.